ಮಾಮ್, ನನಗೆ ಆಸ್ತಿ ಪಾಸ್ತಿ ಎಲ್ಲ ಏನು ಬೇಡ. ನಾನು ಇಷ್ಟಪಟ್ಟರೆ ಹುಡುಗಿ ಜೊತೆ ಬದುಕಬೇಕು ಅನ್ನೋದೇ ನನ್ನ ಕೊನೆ 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 ಎಲ್ಲ ಆಸೆನೂ ಅದೊಂದೇನೆ. ಇವಳ ಜೊತೆ ಬದುಕೋಕ್ಕೆ, ಇವಳ ಜೊತೆ ಮದುವೆ ಮಾಡ್ಕೊಂಡಿರೋಕ್ಕೆ ನನಗಂತೂ ಸ್ವಲ್ಪನೂ ಇಷ್ಟ ಇಲ್ಲ. ನೋಡು, ನಾನು ಹುಡುಗಿ ಜೊತೆ ಹೊರಟೋಗ್ತೀನಿ. ನಾನು ಅಮೆರಿಕಾಗೆ ಹೋಗ್ತೀನಿ. ಅಲ್ಲೇ ಹೋಗಿ ಯಾವುದೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಾದ್ರೂ ಪರವಾಗಿಲ್ಲ, ನನ್ನ ಹುಡುಗಿ ಜೊತೆ ಆರಾಮಾಗಿರ್ತೀನಿ. ಅಪ್ಪಂಗೂ ಹೇಳಲ್ಲ, ಯಾರಿಗೂ ಹೇಳಲ್ಲ. ನನ್ನ ಪಾಡಿಗೆ ನಾನು ಇವತ್ತು ಲಗೇಜ್ ತಗೊಂಡು ಹೋಗ್ತಾ ಇದ್ದೀನಿ ಅಷ್ಟೇನೆ. ಗುಡ್ ಬೈ. ಅಯ್ಯೋ ಮಗನೇ, ನಾನು ಇಷ್ಟು ದಿನ ಇದ್ದಿದ್ದು ನಿನಗೋಸ್ಕರ, ನಿನಗೆ ಆಸ್ತಿ ಸಿಗಲಿ, ಇಷ್ಟೊಂದು ಆಸ್ತಿ ಎಲ್ಲ ನಿನಗೆ ಸೇರಬೇಕು ಅಂತ ಹೇಳಿ ನಾನು ಇಷ್ಟೆಲ್ಲ ಮಾಡಿದ್ದು. ಇವತ್ತು ಬಾಯಿ ಮುಚ್ಕೊಂಡಿದ್ದೀನಿ. ನಿಮ್ಮ ಅಪ್ಪ ಅಷ್ಟು ಮಾತಾಡಿದ್ರು ಅಂದ್ರೂ ನನ್ನ ಮಗನ ಹೆಸರಿಗೆಲ್ಲ ಆಸ್ತಿ ಎಲ್ಲ ತಪ್ಪೋಗ್ತೈತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೀನಿ ಮಗನೇ. ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೀನಿ. ನನ್ನ ಮಾತು ಕೇಳು ಮಗನೇ, ನನ್ನ ಮಾತು ಕೇಳು. ನೋಡು, ನೀನು ಇವಾಗ ಮದುವೆ ಮಾಡ್ಕೊಬಿಡು. ಆಮೇಲೆ ಬೇಕು ಅವರೇ ಹೋಗ್ಬಿಟ್ಟು ನಿನ್ನ ಹುಡುಗಿ ಜೊತೆ ನೀನು ಬೇಕಾದ್ರೆ ಅಮೆರಿಕಾದಾಗೆ ಸೆಟ್ಲ್ ಆಗಿವಂತೆ. ನನ್ನ ಮಾತು ಕೇಳು, ನಾನು ಏನಾದರೂ ಒಂದು ವ್ಯವಸ್ಥೆನ ಮಾಡ್ತೀನಿ. ಒಂದ್ಸಲ ಇಲ್ಲಿ ಮದುವೆ ಆದಮೇಲೆ ನೀನು ಏನು ವ್ಯವಸ್ಥೆನೂ ಮಾಡೋಕ್ಕಾಗಲ್ಲಮ್ಮ. ನೀನು ಏನು ವ್ಯವಸ್ಥೆ ಮಾಡಿದ್ರೂ ವೇಸ್ಟೇನೆ. ಎಲ್ಲ ಹಾಳಾಗೋದ್ಮೇಲೆ ಇನ್ನೇನು ಮಾಡ್ತೀಯಾ? ಅಪ್ಪ ಅಂತೂ ಹೇಳ್ಬಿಟ್ರಲ್ಲ, ಅವಳನ್ನ ಮದುವೆ ಮಾಡ್ಕೊಂಡ್ರೆ ಮಾತ್ರ ನನಗೆ ಆಸ್ತಿ ಕೊಡ್ತಾರಂತೆ. ಇಲ್ಲಾಂದರೆ ಎಲ್ಲನೂ ಮತ್ತೆ ಎಲ್ಲ ತಂಗಿ ಹೆಸರಿಗೆ ಬರ್ಕೊಟ್ಬಿಡ್ತಾರಂತೆ. ಎಲ್ಲ ಅವ್ರ ಹೆಸರಿಗೆ ಬರ್ಕೊಟ್ಟು ಅವರೇ ಆರಾಮಾಗಿ ಮಜಾ ಮಾಡಲಿ ಬಿಡಿ. ನನಗೂ ಸಾಕಾಗೋಯ್ತೆ ಹೇಳಿ 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 ನನಗೂ ಹೇಳಿದ್ನಲ್ಲ, ಸಾಕಾಯಿತು. ಸರಿ, ನಾನು ಅಮೆರಿಕಾಗೆ ಹೋಗ್ತೀನಿ. ನಿಮ್ಮ ಆಸ್ತಿ ನಿಮ್ಮ ದುಡ್ಡು ಎಲ್ಲ ನೀವೇ ಇಟ್ಕೊಂಡು ಆರಾಮಾಗಿರ್ರಿ. ಅಯ್ಯೋ ಮಗನೇ, ಹಂಗೆ ಅಂದ್ಬೇಡ ಕಣೋ. ನಿನಗೋಸ್ಕರ ಅಂತಲೇ ನಾನು ಇಷ್ಟೆಲ್ಲ ಕಷ್ಟಪಡ್ತಿರೋದು ಕಣೋ. ನೀನು ಹಿಂಗೆ ಅಂದ್ಬಿಟ್ರೆ ಹೆಂಗೆ ಹೇಳು? ನೋಡು, ನಿನ್ನ ಕೈ ಮುಗಿತೀನಿ, ನನ್ನ ಮಾತು ಕೇಳು. ಇವಾಗೇನು, ನೀನು ಮದುವೆ ಆಗಬೇಕು. ನೀನು ಮದುವೆ ಆದರೆ ಹಾಂ ಸರಿ, ನೀನು ತಲೆ ಕೆಡಿಸ್ಕೊಬೇಡ. ನೀನು ಮದುವೆ ಆಗೋ, ಅವಳನ್ನ ಇಲ್ಲೇ ಬಿಟ್ಬಿಟ್ಟು ನಿಮ್ಮ ಹುಡುಗಿ ಜೊತೆ ಅಮೆರಿಕಾದಾಗ ಆರಾಮಾಗಿರು. ಇಲ್ಲಿ ಎಲ್ರಿಗೂ ಗೊತ್ತಾಗೋ ಥರ ಮದುವೆನೇ ಮಾಡೋದು ಬೇಡ. ಸಿಂಪಲ್ಲಾಗಿ, ಯಾರಿಗೂ ಗೊತ್ತಾಗದಿರೋ ಥರ ಒಂದು ಫೋಟೋನು ತೆಗಿಬಾರ್ದು. ಆ ಥರ ಸಿಂಪಲ್ಲಾಗಿ ಮದುವೆ ಮಾಡಿ ಮುಗಿಸಿದ್ರೆ ಹೆಂಗೆ? ಅಂದರೆ ಯಾವ ಥರ? ಸಿಂಪಲಾಗಿ ಹಳ್ಳಿನಾಗೆ ದೇವಸ್ಥಾನದಾಗ ತಾಳಿ ಕಟ್ಟೋದು ಅಷ್ಟೇ. ಯಾರೂ ಇರಬಾರ್ದು. ಅಷ್ಟೇ ಅಲ್ಲ, ನಾವು ಬೇರೆ ಥರ ನಾಟಕನೇ ಮಾಡಬೇಕು. ಫೋಟೋಸು, ಒಂದು ಡಾಕ್ಯುಮೆಂಟ್ಸು ಏನೂ ಇರಬಾರ್ದು. ನೀನು ಅವಳು ಮದುವೆ ಮಾಡ್ಕೊಂಡಿದ್ದೀಯ ಅನ್ನೋದಕ್ಕೆ ಸಾಕ್ಷಿನೇ ಇರಬಾರ್ದು. ಆ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಮದುವೆ ಮಾಡ್ಕೊಂಡು ಬರಲಿ ಮನೆಗೆ. ಆಮೇಲೆ ಅವಳಿಗೆ ಏನು ಅಧಿಕಾರ ಐತತೆ? ಏನೂ ಇರಲ್ಲ. ನಿಮ್ಮ ಹುಡುಗಿ ಜೊತೆ ನೀನು ಆರಾಮಾಗಿರು. ನಿಮ್ಮ ಅಪ್ಪನ್ನ ನಾನು ನೋಡ್ಕೊತೀನಿ. ನಿಮ್ಮ ಅಪ್ಪ ನಿಮ್ಮಿಬ್ಬರು ಮದುವೆ ಆದಮೇಲೆ ಕಾಶಿಗೆ ಹೋಗ್ಬಿಡ್ತೀನಿ ಅಂತ ಹೇಳ್ತಾ ಇದ್ರು ಕಣೋ. ಕಾಶಿಗೆ ಏನಾದರೂ ಹೋದರೆ ನಾನು ಹೋಗ್ಬಿಡ್ತೀನಿ. ನಿಮ್ಮದೇ ನೀನು ಇವಳನ್ನ ಇಲ್ಲೇ ಬಿಟ್ಬಿಟ್ಟು, ಇಲ್ಲ ಅವ್ರ ಅಮ್ಮವ್ರ ಮನೆಗೆ ಬಿಟ್ಬಿಟ್ಟು ಹೋಗು. ಆಮೇಲೆ ಹೆಂಗೋ ನೀನು ನಿಮ್ಮ ಹುಡುಗಿ ಆರಾಮಾಗಿ ಇರಿವ್ರಂತೆ. ನಿಮ್ಮ ಅಪ್ಪ ಆಸ್ತಿ ಎಲ್ಲ ನಿನ್ನ ಹೆಸ್ರಿಗೆ ಬರ್ಕೊಟ್ಟಿದ ತಕ್ಷಣವೇ ಆರಾಮಾಗಿ ಕೆಲಸ ಮಾಡ್ಬೋದು ಕಣೋ. ನಾನು ಬರೆಸ್ಕೊಡ್ತೀನಿ, ತಾಳಿ ಒಂದು ಕೊಟ್ಟು ಅಷ್ಟೇನೆ. ಅಲ್ಲಮ್ಮ, ಅವಳಿಗೆ ಅಷ್ಟೆಲ್ಲ ಒತ್ತಿ 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 ಹೇಳಿದ್ದೀನಿ ಕಣಮ್ಮ. ಇಷ್ಟ ಇಲ್ಲ ಅಂದರು. ಆದರೂ ನೋಡಮ್ಮ, ಅಪ್ಪನ ಹತ್ರ ಹೆಂಗೆ ಉಲ್ಟಾ ಮಾಡಿದ್ಲು. ಅವಳಿಗೆ ಆಸ್ತಿ ಹುಚ್ಚು ಜಾಸ್ತಿ. ಅವಳು ಕೊಬ್ಬು ನಾನು ಇಳಿಸ್ತೀನಿ. ಸರಿ, ನೀನು ಏನು ಪ್ಲ್ಯಾನ್ ಮಾಡಬೇಕು ಅಂತ ಅಂದ್ಕೊಂಡಿದ್ಯೋ ಮಾಡಮ್ಮ. ನಾನು ಅದ್ರ ತಕ್ಕನಂಗೆನೇ ನಡ್ಕೊತೀನಿ. ಸರಿ ಮಗನೇ, ಈಗ ನನಗೆ ಹಾರ್ಟ್ ಅಟ್ಯಾಕೇ ಬಂತು ಅಂತ ಹೇಳ್ಬಿಟ್ಟು ನಾಟಕ ಆಡ್ತೀನಿ, ಸರಿನಾ? ಆಮೇಲೆ ಮಗನೇ, ನಾನು ಬದುಕ್ತೀನೋ ಸತ್ತೋಗ್ತೀನೋ ನನ್ನ ಹೆಂಗನ ಮಾಡಿ ನೀನು ಮದುವೆ ಮಾಡ್ಕೋಬೇಕು ಅಂತ ಇದು ಮಾಡಿಬಿಡ್ತೀನಿ. ಆವಾಗ ಎಲ್ಲಿ ಕುಂತಿದ್ದ ಜಾಗದಾಗ ತಾಳಿ ಕಟ್ಟಿಸ್ತಾನೆ ನಿಮ್ಮಪ್ಪ. ಆವಾಗ ಯಾರು ಗೊತ್ತಾಗ್ತೈತೆ? ನಿಮ್ಮಪ್ಪ, ನಾನು, ನೀನು, ಆ ಸರೋಜಿ ಅಷ್ಟೇ. ಅಷ್ಟು ಬಿಟ್ಟರೆ ಯಾರೂ ಇರಲ್ಲ, ಸರಿನಾ? ಆರಾಮಾಗೆ ಇರ್ಬೋದು. ನೋಡು, ಇದಕ್ಕಿನ್ನೂ ದೊಡ್ಡ ಸಹಾಯ ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಯೋಚನೆ ಮಾಡು, ಯಾರಿಗೂ ಗೊತ್ತಾಗಲ್ಲ ನೀನು ಮದುವೆ ಆಗಿದೆಯಾ ಅಂತ ಹೇಳ್ಬಿಟ್ಟು. ನಿನ್ನ ಫ್ರೆಂಡ್ಸು, ರಿಲೇಟಿವ್ಸು ಯಾರಿಗೂ ಗೊತ್ತಾಗಲ್ಲ. ಸರಿನಮ್ಮ, ಆಯಿತು. ನಿನ್ನ ಪ್ಲಾನು ಒಂದ್ಸಲ ನೋಡೋಣ. ಅಪ್ಪ ಇರೋ ತನಕ ಅಷ್ಟೇ ತಾನೇ. ಅಪ್ಪನೇ ಹೇಳೋರಲ್ಲ, ಮದುವೆ ಆದಮೇಲೆ ಎಲ್ಲಾದರೂ ಹೋಗ್ಬಿಡ್ತೀನಿ ಹಿಮಾಲಯ, ಕಾಶಿ ಅಂತ. ಆಮೇಲೆ ನಮ್ಮದೇ ಆಟ, ನಮ್ಮದೇ ಇದು. ಸರಿ, ಆಯಿತು, ಶುರು ಮಾಡ್ಕೊಳ್ಳೋಣ ನಾಟಕನ. ಅಪ್ಪ ಡೈರೆಕ್ಟಾಗೆ ಹೋಗಿ ಏನಾದರೂ ಒಂದು ಕನ್ವಿನ್ಸ್ ಆಗೇ ಆಗ್ತೈತೆ. ಸರಿ, ಶುರು ಮಾಡ್ಕ. ಸರಿ, ನೀನೇನು ಹೆದರ್ಕೋಬೇಡ. ಆಮೇಲೆ ನಮ್ಮ ಅಮ್ಮ ಹೆಂಗೇನೋ ಆಗೋಗ್ಬಿಟ್ಟೈತೆ ನಮ್ಮ ಅಮ್ಮಂಗೆ ಅಂತ ಹೇಳ್ಬಿಟ್ಟು ನಾಟಕ ಮಾಡ್ತೀನಿ. ಸರಿ ಅಮ್ಮ, ಆಯಿತು. ಅಯ್ಯೋ ಅಮ್ಮ, ಎದೆಲ್ಲ ನೋವ್ತೈತೆ. ಅಯ್ಯೋ, ಆಯ್ತಾ ಇಲ್ಲ ರೀ. ಅಯ್ಯೋ ರೀ, ಆಯ್ತಿಲ್ಲ, ನನಗಾಯ್ತಿಲ್ಲ ರೀ. ಆಯ್ತಿಲ್ಲ ರೀ, ನಂಗೆ ಆಯ್ತಿಲ್ಲ. ಅಯ್ಯೋ ರೀ. ಅಯ್ಯೋ, ಏನಾಯ್ತೆ ನಿಂಗೆ? ಏನಾಯ್ತೆ? ಅಮ್ಮ, ಆಗ್ತಿಲ್ಲ. ಎದೆಲ್ಲ ಒದ್ತೈತೆ, ಎದೆಲ್ಲ ನೋವ್ತೈತೆ. ಆಯ್ತಿಲ್ಲ ರೀ, ನನ್ನ ಕೈಲಿ ಆಯ್ತಿಲ್ಲ. ಅಯ್ಯೋ ಶಿವನೇ, ಆಯ್ತಿಲ್ಲ. ಅಯ್ಯೋ ಹಬ್ಬ, ಆಯ್ತಿಲ್ಲ ರೀ, ನನಗಾಯ್ತಿಲ್ಲ. ಇರೇ, ಈಗಲೇ ಡಾಕ್ಟ್ರಿಗೆ ಫೋನ್ ಮಾಡ್ಬಿಟ್ಟು ಬರ್ತೀನಿ. ಅಯ್ಯೋ ಅಮ್ಮ, ಏನಾಯ್ತು? ಮಗನೇ, ನಿಮ್ಮ ಅಮ್ಮಂಗೆ ಯಾಕೋ ಎದೆ ನೋವು ಅಂತ ಹೇಳ್ತಾವ್ರೆ. ನಾನು ಅರ್ಜೆಂಟಾಗಿ ಫೋನ್ ಮಾಡ್ಬಿಟ್ಟು ಬರ್ತೀನಿ. ನಿಮ್ಮ ಅಮ್ಮನ ಹತ್ರ ಇರು ನೀನು. ಅಯ್ಯೋ ಅಪ್ಪ, ನಾನೇ ಫೋನ್ ಮಾಡ್ಬಿಟ್ಟು ಬರ್ತೀನಿ. ನಾನೇ ಡಾಕ್ಟ್ರ್ ಹತ್ರ ಮಾತಾಡ್ತೀನಿ. ನೀವು ಅಮ್ಮನ ಹತ್ರ ಇರಿ. ನಾನೇ ಡಾಕ್ಟ್ರನ್ನ ಕರೆಸ್ತೀನಿ, ಇಲ್ಲ ಆಂಬುಲೆನ್ಸ್ ಕರೆಸ್ತೀನಿ. ಬೇಗ ಫೋನ್ ಮಾಡೋ. ಇಲ್ಗೇನೆಯಾ ಮಂತಕೇನಿಯಾ ಬಾ ಅಂತ ಹೇಳ. ಮಂತಕೇನೇ ಬರಕ್ಕೆ ನೀನೇನು ತಲೆ ಕೆಡ್ಸ್ಕೊಬೇಡ, ಸರಿನಾ? ಆಂಬುಲೆನ್ಸ್ ಬರ್ತೈತೆ, ಕರ್ಕೊಂಡು ಹೋಗ್ತಾರೆ. ಅಯ್ಯೋ, ಯಾಕಪ್ಪ ಹಿಂಗಾಯ್ತು? ಅಷ್ಟೊಂದು ಹೆಲ್ತು ಅನ್ಕೊಂಡಿದ್ಲು ರೀ. ನಾನು ಬದುಕ್ತೀನೋ ಬದುಕಕ್ಕಿಲ್ವೋ ಗೊತ್ತಾಯ್ತಿಲ್ಲ ರೀ. ನಾನು ಬದುಕ್ತೀನೋ ಬದುಕಕ್ಕಿಲ್ವೋ ನನಗಂತೂ ಗೊತ್ತೇ ಆಯ್ತಿಲ್ಲ. ಎದೆನೋವು ಯಾಕನ ಬಂತೋ ಏನು ಕತ್ಯೋ. ನಾನು ಬದುಕ್ತೀನೇನ್ರಿ? ಇಲ್ಲ ರೀ, ನಾನು ಬದುಕಕ್ಕಿಲ್ಲ ರೀ. ಆಯ್ತಿಲ್ಲ, ನನಗೆ ಆಯ್ತಿಲ್ಲ.
ನೀನೇನ್ ತಲೆ ಕೆಡಿಸ್ಕೊಬೇಡ. ಆಂಬುಲೆನ್ಸ್ ಬರ್ತದೆ ಇವಾಗ, ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ಇರು, ಯಾವ್ದೋ ಗಾಡಿ ಶಬ್ದ ಆಯ್ತು. ಇರು. ಅಮ್ಮ ನೀನೇನು ತಲೆ ಕೆಡಿಸ್ಕೊಬೇಡ, ನನ್ನ ಫ್ರೆಂಡೇ ಡಾಕ್ಟ್ರು, ಅವನ ಹತ್ರ ಎಲ್ಲ ಡೀಲ್ ಮಾಡಿದ್ದೀನಿ. ಈಗ ಅವ್ರ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು. ಅವನು ಅಷ್ಟೇನೆ ಹಾರ್ಟ್ ಪ್ರಾಬ್ಲಮ್ಮು ಅದು ಇದು ಹಾರ್ಟ್ ಅಟ್ಯಾಕ್ ಆಗೈತೆ ಅಂತ ಏನೋ ಒಂದು ಸುಳ್ಳು ಹೇಳು ಅಂತ ಹೇಳಿದ್ದೀನಿ. ಸರಿ ಅಂತ ಹೇಳೋನೆ. ನೀನೇನು ತಲೆ ಕೆಡಿಸ್ಕೊಬೇಡ. ಅಪ್ಪ ಸ್ವಲ್ಪ ಟೆನ್ಷನ್ ಆಗೋರು ಅಷ್ಟೇನೆ. ಸರಿನಾ, ನೀನು ಆರಾಮಾಗಿ ಇರು. ನಾನೆಲ್ಲ ನಾನು ನೋಡ್ಕೊಂತೀನಿ. ಹ್ಞೂ ಸರಿ ಮಗನೇ, ಆಯಿತು. ಲೋ ಮಗನೇ, ಎತ್ಕೊಬಾರೋ, ಅವ್ರನ್ನ ಕರಿಯೋ ಬೇಗ, ಆಸ್ಪತ್ರೆಗೆ ಸೇರ್ಸೋಣ. ಬೇಗ ಬೇಗ ಕರಿಯೋ. ಅಮ್ಮ ನೀನೇನು ತಲೆ ಕೆಡಿಸ್ಕೊಬೇಡ, ನಾವು ಅನ್ಕೊಂಡಂಗೆ ಎಲ್ಲನೂ ಆಗೈತೆ. ನೀನೇನು ತಲೆ ಕೆಡಿಸ್ಕೊಳ ಅಂತದೇನಿಲ್ಲ. ಅಪ್ಪ ಬಂದ ತಕ್ಷಣ ನಾಟಕ ಶುರು ಮಾಡ್ಕ, ಅಷ್ಟೇನೆ ಸಾಕು. ನನ್ನ ಫ್ರೆಂಡು ಅಪ್ಪಂಗೆ ಚೆನ್ನಾಗಿ ಎದುರಿಸ್ಬಿಟ್ಟವನೆ. ಫುಲ್ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟೈತೆ, ಹಂಗೆ ಹಿಂಗೆ ಇನ್ನೊಂದ್ಸಲ ಆದರೆ ಬದುಕಕ್ಕಿಲ್ಲ ಅಂತ ಹೇಳ್ಬಿಟ್ಟು ಏನೋ ಹೇಳ್ಬಿಟ್ಟವ್ರೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಪ್ಪನೂ ನಂಬಿಟ್ಟವ್ರೆ. ಅಪ್ಪ ನೋಡ್ಬೇಕಿತ್ತು ಮುಖ ಸಪ್ಪಂಗೆ ಮಾಡ್ಕೊಂಡು, ಅಯ್ಯೋ ನನ್ನ ಹೆಂಡ್ತಿಗೆ ಈ ಥರ ಆಗಬಾರ್ದಿತ್ತು, ನನ್ನ ಹೆಂಡ್ತಿಗೆ ಈ ಥರ ಆಗಬಾರ್ದಿತ್ತು ಅಂತ ಬೇಜಾರು ಮಾಡ್ಕೊಂತ ಇತ್ತು. ಈಗ ಶುರು ಮಾಡ್ಕ ನಾಟಕನ. ಈಗ ಗ್ಯಾರಂಟಿ ನಂಬ್ತಾರೆ ಅಷ್ಟೇನೆ. ಅಮ್ಮ ನಿಂಗೇನೂ ಆಗಲ್ಲ, ಆಗಲ್ಲ, ನಾವಿದೀವಿ, ತಲೆ ಕೆಡಿಸ್ಕೊಬೇಡ ಅಮ್ಮ. ರೀ ನಂಗೆ ಏನಾಗೈತೆ ರೀ, ನಾನು ಜಾಸ್ತಿ ದಿನ ಬದುಕ್ತೀನೇನು ರೀ? ನನಗೆ ಯಾಕೋ ನಾನು ಜಾಸ್ತಿ ದಿನ ಬದುಕ್ತೀನಿ ಅಂತ ಅನ್ನಿಸ್ತಾನೆ ಇಲ್ಲ ರೀ. ನನಗೆ ಏನಾಗೈತೆ ರೀ? ಡಾಕ್ಟ್ರು ಏನು ಹೇಳಿದ್ರು ರೀ? ಡಾಕ್ಟರು ನನ್ನ ಹತ್ರ ಎಲ್ಲ ಮಾತಾಡಿದೆಲ್ಲ ಕೇಳಿಸ್ಕೊಂಡೆ ರೀ. ನನಗೆ ಹಾರ್ಟ್ ಅಟ್ಯಾಕ್ ಆಗೈತೆ, ಇನ್ನೊಂದ್ಸಲ ಹಾರ್ಟ್ ಅಟ್ಯಾಕ್ ಆದರೆ ನಾನು ಇರ್ತೀನೋ ಇಲ್ವೋ ಅಂತ ಹೇಳಿದ್ರಲ್ವ ರೀ. ನಾನು ಇವಾಗಲೇ ಇರ್ತೀನೋ ಇಲ್ವೋ ಅಂತ ನನಗಂತೂ ತುಂಬಾ ಬಾಧೆ ಆಗೋಗ್ಬಿಟ್ಟೈತೆ ರೀ. ನಾನಂತೂ ಬದುಕಲ್ಲ ಅನ್ನಿಸ್ತೈತೆ ನೋಡಿ. ಹೆಂಗಾದರೂ ಮಾಡಿ ನಾನು ಬದುಕ್ಸ್ಕೊಳ್ರಿ. ನೀನು ಹಂಗೆಲ್ಲ ಮಾತಾಡ್ಬಿಡ್ರಿ. ನೀನು ಹಂಗೆಲ್ಲ ಮಾತಾಡ್ರೆ ನನಗೆ ಕೈ ಕಾಲೆಲ್ಲ ನಡುಗ್ಬಿಡ್ತವೆ. ನೀನಿಲ್ಲ ಅಂತಾರೆ ನಂಗೆ ಸಹಿಸ್ಕೊಳ್ಳೋಕ್ಕೆ ಆಗಲ್ಲ. ನೀನು ಹಂಗೆಲ್ಲ ಇದು ಮಾಡೋಕೆ ಹೋಗ್ಬೇಡ. ಏನೂ ಆಗಲ್ಲ ಅಂತ ಹೇಳೋರು ಡಾಕ್ಟ್ರು. ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ, ಸರಿನಾ? ಆರಾಮಾಗಿ ರೆಸ್ಟ್ ಮಾಡು. ನೀನು ಯಾಕೆ ಜಾಸ್ತಿ ಟೆನ್ಷನ್ ತಗೊಂತೀಯ? ಯಾವ ವಿಚಾರ ಟೆನ್ಷನ್ ತಗೊಂತೀಯ ಹೇಳಿ ನೀನು? ಅಲ್ಲ, ನನಗೆ ಬರಬೇಕಿತ್ತು. ನನಗೆ ಆಗಲೇ ಒಂದ್ಸಲ ಹಾರ್ಟ್ ಅಟ್ಯಾಕ್ ಆಗೈತೆ. ಡಾಕ್ಟ್ರು ನನಗೆ ಬರ್ತೈತೆ ಹಾರ್ಟ್ ಅಟ್ಯಾಕು ಅಂತ ಹೇಳಿದ್ರು. ಈಗ ನೋಡ್ರೆ ನಿನಗೆ ಬಂದ್ಬಿಟ್ಟೈತಲ್ಲ, ಇಬ್ರಿಗೂ ಹಿಂಗೆ ಆಗ್ಬಿಟ್ಟೈತಲ್ಲ ಅನ್ನೋದೇ ಟೆನ್ಷನ್ ನನಗೆ. ರೀ ನನ್ನ ಮಗನ ಮದುವೆ ನೋಡ್ತೀನೋ ಇಲ್ವೋ ಅಂತ ಹೇಳ್ಬಿಟ್ಟು ನನಗಂತೂ ಒಂಥರ ಆಗ್ತಾಯಿತ್ರಿ. ಯಾಕೋ ನನ್ನ ಮಗನ ಮದುವೆ ನಾನು ನೋಡಲ್ಲ ಅಂತ ಅನ್ನಿಸ್ತಾಯಿತ್ರಿ. ನನ್ನ ಮಗನ ಮದುವೆನ ನನ್ನ ಕಣ್ಮುಂದೆನೇ ನೋಡಬೇಕು ಅಂತ ಭಾಳ ಆಸೆ ಆಗ್ತಾಯಿತ್ರಿ. ಕಣ್ಮುಂದೆನೇ ನೋಡ್ಬೇಕ್ರಿ ನಾನು. ನನ್ನ ಕಣ್ಮುಂದೆನೇ ನೋಡಬೇಕು ನನ್ನ ಮಗನ ಮದುವೆ ನನ್ನ ಆಸೆ ರೀ. ಆಮೇಲೆ ನೋಡ್ದಿದ್ದಂಗೆ ಕಣ್ಣು ಮುಚ್ಕೋತೀನೋ ಅಂತ ಹೇಳ್ಬಿಟ್ಟು ತುಂಬ ಭಯ ಆಗ್ತಾಯಿತ್ತೆ. ನೀವು ನೋಡಿದ್ರೆ ಚೆನ್ನಾಗಿ ಮಾಡೋಣ, ಅದ್ದೂರಿಯಾಗಿ ಮಾಡೋಣ ಅಂತ ಇನ್ನೂ 2-3 ತಿಂಗಳು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀರಾ. ಆದರೆ ನನಗೆ ಯಾಕೋ ಬದುಕಲ್ವೋ, ಈಗಲೇ ಇಲ್ಲೇ ನನ್ನ ಕಣ್ಮುಂದೆನೇ ನೋಡಬೇಕು ಅಂತ ಭಾಳ ಆಸೆ ಆಗ್ತಾಯಿತ್ರಿ. ಪಾಪ ನಿಮ್ಮ ತಂಗಿ ಮಗಳು ರಚ್ಚುನೇನೇ ನನ್ನ ಮಗನ ಕೊಟ್ಬಿಟ್ಟು ಮದುವೆ ಮಾಡಬೇಕು ಅಂತ ನಿಮ್ಮ ಆಸೆ ಐತಲ್ಲ, ನಿಮ್ಮ ಆಸೆನೇ ನನ್ನ ಆಸೆ ರೀ. ಆದರೆ ನೀವು ಹಂಗೋ ಹಿಂಗೋ ಅಂತ ಹೇಳ್ಬಿಟ್ಟು ಗ್ರ್ಯಾಂಡಾಗಿ ಮಾಡೋಕ್ಕೆ ಇನ್ನೂ ಒಂದು 3 ತಿಂಗಳು ಬೇಕಾಗ್ತೈತೆ ರೀ. ನಾನು ಅಲ್ಲಿ ತನಕ ಬದುಕಿರ್ತೀನೋ ಇಲ್ಲ ನನ್ನ ಮಗನ ಮದುವೆ ನೋಡಿದಂಗೆ ಸತ್ತೇ ಹೋಗ್ಬಿಡ್ತೀನೋ, ಅದೇ ಗೊತ್ತಾಗ್ತಿಲ್ಲ. ಅಮ್ಮ ಎಂಥ ಮಾತು ಅಂತ ಆಡ್ತೀಯ. ಆಯ್ತಮ್ಮ, ಆಯಿತು, ನೀನು ಹೇಳ್ದಂಗೆ ಆಯಿತು. ನನಗೆ ದೊಡ್ಡ ಗ್ರ್ಯಾಂಡಾಗಿ ಮದುವೆ ಮಾಡ್ಕೊಳ್ಳೋದಕ್ಕಿಂತ ನನಗೆ ನಿನ್ನಾಸೆನೇ ಮುಖ್ಯನಮ್ಮ. ನಿನ್ನಾಸೆನೇ ಇಂಪಾರ್ಟೆಂಟ್ ಅಮ್ಮ ನನಗೆ. ನೀನು ಹೆಂಗೆ ಹೇಳ್ತೀಯೋ ಹಂಗೇನಮ್ಮ. ನಿನ್ನ ಕಣ್ಮುಂದೆ ತಾಳಿ ಕಟ್ಟು ಅಂದರೆ ನಾನೇನೋ ಆಸ್ಪತ್ರೆನಾಗೆ ಇಲ್ಲೇ ತಾಳಿ ಕಟ್ಟೋಕ್ಕೂ ನಾನೇನು ರೆಡಿನಮ್ಮ. ನನಗೇನೋ ದೂರಿಯಾಗೆ ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಏನೂ ಇಲ್ಲ ಅಮ್ಮ. ಸಿಂಪಲಾಗಿ ಬೇಕಾದ್ರೆ ಇಲ್ಲೇನೇ ಮಾಡ್ಕೊತೀನಿ ನಮ್ಮ. ಮಗನೇ, ನಿನ್ನ ಮದುವೆ ಹೆಂಗೆಂಗೋ ಮಾಡಬೇಕು ಅಂದ್ಕೊಂಡಿದ್ದೆ ಅಲ್ವೇನೋ? ಅಪ್ಪ ನನಗೆ ನಮ್ಮ ಅಮ್ಮ ಮುಖ್ಯನಪ್ಪ. ನಮ್ಮಮ್ಮನ ಆಸೆ ಮುಖ್ಯ ಅಪ್ಪ. ಅಮ್ಮ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದೀನಿ ಅಂತ ಹೇಳಿದ್ರು ನೀನೇನಪ್ಪ ಈ ಥರ ಹೇಳ್ತಾ ಇದೆಯಲ್ಲ? ಗ್ರ್ಯಾಂಡ್ ಮದುವೆ ಕಟ್ಕೊಂಡು ನಮ್ಗೆ ಏನಪ್ಪ ಆಗಬೇಕು? ನಮ್ಮಮ್ಮ ಚೆನ್ನಾಗಿರೋದಲ್ವೇನಪ್ಪ ಮುಖ್ಯ? ಹ್ಞೂ ಕಣ, ನೀನು ಹೇಳೋದು ಸರಿಯೇ. ಸರಿ ಆಯಿತು, ನಾನು ಹೋಗ್ಬಿಟ್ಟು ನನ್ನ ತಂಗಿ ಮಗಳನ್ನ ಎಲ್ಲ ಕರ್ಕೊಂಬಂದ್ಬಿಡ್ತೀನಿ, ಸರಿನಾ? ಇಲ್ಲೇ ಸಿಂಪಲ್ಲಾಗಿ ಯಾವ್ದಾನ ಚೌಟ್ರಿನಾಗ ಮದುವೆ ಮಾಡ್ಬಿಡೋಣ. ರೀ ನಾನು ಇವತ್ತೇ ಸತ್ತೋಗ್ತೀನೇನೋ ಅಂತ ಅನ್ನಿಸ್ತೈತೆ. ಅಂಥದ್ರಾಗ ನೀವು ಇನ್ನೂ ಚೌಟ್ರಿ ಪೌಟ್ರಿ ಅಂತಿದ್ದೀರಾ. ನನ್ನ ಕಣ್ಣು ಮುಂದೆ ಆಸ್ಪತ್ರೆನಾಗೇನೆ ತಾಳಿ ಕಟ್ಟಿಸ್ರಿ ನೀವು. ನಾನು ಸತ್ತೋಗ್ಬಿಟ್ರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗ್ತೈತಾ ಹೇಳ್ರಿ? ಸರಿ ಆಯಿತು, ಹೋಗ್ಬಿಟ್ಟು ಕರ್ಕೊಂಬಿಟ್ಟು ಬರ್ತೀನಿ. ನಿನ್ನ ಆಸೆನೇ ನನ್ನ ಆಸೆ, ಇಲ್ಲೇ ತಾಳಿ ಕಟ್ಟಿಸ್ಬಿಡೋಣ. ನನಗೇನು ನನ್ನ ತಂಗಿ ಮಗಳ ಜೊತೆ ಮದುವೆ ಮಾಡಬೇಕು ಅನ್ನೋದೊಂದೇ ಆಸೆ, ಹಿಂಗೆ ಮಾಡಬೇಕು ಅಂತ ಏನಿಲ್ಲ. ಸರಿ ಇರು, ಹೋಗ್ಬಿಟ್ಟು ನಾನು ಮಾತಾಡ್ಕೊಂಬಿಟ್ಟು ಬರ್ತೀನಿ. ಹೆಂಗೆ ನಾಟಕ? ಸೂಪರಮ್ಮ, ಈ ಸಲ ಅವಾರ್ಡು ನಿನಗೆ ಕೊಡಬೇಕು. ನೋಡು, ಮದುವೆ ಆಗಿದೆಯಾ ಅನ್ನೋದಕ್ಕೂ ಸಾಕ್ಷಿ ಮಾತ್ರ ಏನೂ ಇರಬಾರ್ದು ಕಣೋ. ನಿನ್ನ ಮದುವೆ ಆಗಿದೆಯಾ ಅನ್ನೋಕ್ಕೂ ಹಂಗಿದ್ಬಿಡು. ನಾನು ನಿಮ್ಮಪ್ಪ ಎಲ್ಲನ ಹೋಗ್ಬಿಡ್ತೀವಿ ಸ್ವಲ್ಪ ದಿನ ಆರಾಮಾಗಿ. ನಿಮ್ಮ ಹುಡುಗಿ ಜೊತೆ ನೀನು ಇಲ್ಲೇ ಆರಾಮಾಗಿರು, ಏನು ತೊಂದರೆ ಇಲ್ಲ, ಸರಿನಾ? ಅಮ್ಮ ತುಂಬ ಥ್ಯಾಂಕ್ಸ್ ಅಮ್ಮ. ಸದ್ಯ ಎಲ್ರಿಗೂ ಗೊತ್ತಾಗಂಗೆ ಮದುವೆ ಆಗ್ಬಿಟ್ರೆ ಮಾನ ಮರ್ಯಾದೆ ಎಲ್ಲ ಹೋಗೋದು. ಈ ಹಳ್ಳಿ ಗುಗ್ಗನ ಮದುವೆ ಆಗ್ತಾವನೆ ಅಂತ ಹೇಳ್ಬಿಟ್ಟು ನನ್ನ ಮರ್ಯಾದೆ ಉಳಿಸ್ಬಿಟ್ಟೆ ಅಮ್ಮ. ಈ ಆಸ್ಪತ್ರೆಗೂ ಅಷ್ಟೇ ಯಾರು ಇರಲ್ಲ, ನೋಡ್ತಾ ಇರು. ಇವತ್ತು ಎಲ್ಲ ಖಾಲಿ ಮಾಡಿಸಿ ಆರಾಮಾಗಿ ಇಷ್ಟೇ ರೂಮಾಗೆ ಮದುವೆ ಮಾಡ್ಕೊತೀನಿ. ಮತ್ತೆ ನೀನು ದುಃಖದಾಗಿದ್ರೆ ನಾನು ಬಿಟ್ಬಿಡ್ತೀನಿ ನಿನ್ನ. ನೀನು ಖುಷಿಯಾಗಿರ್ಬೇಕು ನನಗೆ. ಲವ್ ಯು ಅಮ್ಮ. ಐ ಲವ್ ಯು ಟು ಮಗನೇ.